A jet water having a velocity of 20 meters per second strikes a curved vane which is moving with velocity of 10 meters per second. The jet makes an angle of 20 degrees with the direction of motion of vane at inlet and leaves at an angle of 130 degrees with the direction of motion of vane at outlet. Calculate the vane angle so that the water enters and leaves the vane without shock. Work done by jet per second per unit weight of water striking the vane per second. This is the problem. My name is Sakesh Shetty from AJ Engineering College, Bangalore. Today we will discuss about Module 3, impact of jet on vanes. So before going to that, we need to know that draw the inlet and outlet. Inlet ಮತ್ತು ಔಟ್ಲೆಟ್ ಡಯಾಗ್ರಾಮ್ ನಾವು ಡ್ರಾ ಮಾಡೋದು ನಮಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ನಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದು 10 ಮಾರ್ಕ್ ಕ್ವಶನ್. ಸೊ ಇಲ್ಲಿ ಥೀಟಾ ಇಸ್ ನಾಟ್ ಸೈನ್ ಬಿಕಾಸ್ ಇಟ್ಸ್ ಅನ್ಸಿಮೆಟ್ರಿಕಲ್. ಸೊ theta is equal to not psi. So next, the jet of water having a velocity of 20 meters per strikes a curved vane which is curved vane. ಇದು ಏನು ಹೇಳ್ತಾ ಇದೆ ಅಂದರೆ ಈ ಜೆಟ್ ಏನಿದೆ ಇದು ಎಲ್ಲಿಂದ ಹೋಗುತ್ತೆ, ಇದೊಂದು ಇನ್ಲೆಟ್ ಟ್ರ್ಯಾಂಗಲ್ ಮಾಡುತ್ತೆ. ಈ ಜೆಟ್ ಇನ್ಲೆಟ್ ಟ್ರ್ಯಾಂಗಲ್ ಮಾಡುತ್ತೆ. ಮತ್ತು ಇಲ್ಲಿ ಈ ಡೈರೆಕ್ಷನಲ್ಲಿ vane is moving. A jet of water having velocity 20 meters. ಖುದ್ದು ಅಬ್ಸಲ್ಯೂಟ್ಲಿ ಇದರ ಖುದ್ದು ಅಬ್ಸಲ್ಯೂಟ್ಲಿ ಎಷ್ಟಿರುತ್ತೆ? ಸೊ ಅಬ್ಸಲ್ಯೂಟ್ ವೆಲೋಸಿಟಿ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 10 meter per second. ಇದು ಕರ್ವ್ಡ್ ವೇನ್ ಏನಿದೆ ಅದು ಅದರ ವೆಲೋಸಿಟಿಯಲ್ಲಿ ಹೋಗುತ್ತೆ. ಕರ್ವ್ಡ್ ವೇನ್ ಏನಿರುತ್ತೆ ಅದು ಅದರ ವೆಲೋಸಿಟಿ ಹೋಗುತ್ತೆ. ಆ್ಯಂಡ್ v1 is equal to 20 meter per second. u ಇಲ್ಲಿ ನಮ್ಗೆ ಗೊತ್ತಿದೆ ಜೆಟ್ ಟ್ಯಾಂಜೆನ್ಷಿಯಲ್ ಸ್ಟ್ರೈಕ್ ಆಗುತ್ತೆ. ಅದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ, ಟ್ಯಾಂಜೆನ್ಷಿಯಲ್ ಅಂದರೆ ಪರ್ಟಿಕ್ಯುಲರ್ ಆ್ಯಂಗಲ್ ಸ್ಟ್ರೈಕ್ ಮಾಡುತ್ತೆ. ಸೊ ಯು ಏನಿದೆ ಯು ವೆಲಾಸಿಟಿ ಯು ಅಂತ, ಈ ಸ್ಮಾಲ್ ಯು ವೆಲಾಸಿಟಿ ಆಫ್ ದ ಕರ್ವ್ಡ್ ಪ್ಲೇಟ್. ಯು ಟು ಇಲ್ಲಿ ಬರುತ್ತೆ. ಔಟ್ಲೆಟ್ ಯಾವುದೇ ಮೂವಿಂಗ್ ಪ್ಲೇಟ್ ಇದ್ದು ವೆಲಾಸಿಟಿ ದಟ್ ಇಸ್ u2. u1 ಈಸ್ ಇನ್ಲೆಟ್. ಸೊ ದಿಸ್ ಇಸ್ ಈ ಪ್ಲೇಟ್. ವೆಲಾಸಿಟಿ ಟ್ರಯಾಂಗಲ್ ಅಂದರೆ ಈ ಜೆಟ್ ಇದು ಕರ್ವ್ ಪ್ಲೇಟ್ಗೆ ಸ್ಟ್ರೈಕ್ ಮಾಡುತ್ತೆ. ಅಲ್ಲಿ ಯಾವುದು ವೆಲಾಸಿಟಿ ಆಗ್ತದೆ ಅಲ್ಲಿ ಅಬ್ಸಲ್ಯೂಟ್ಲಿ ವೆಲಾಸಿಟಿ ಬರುತ್ತೆ ಆ್ಯಂಡ್ ರಿಲೇಟಿವ್ ವೆಲಾಸಿಟಿ ಬರುತ್ತೆ VR1 ಜೆಟ್ ಸ್ಟ್ರೈಕ್ ಆದಮೇಲೆ. ಎವ್ರಿಥಿಂಗ್ ವಿಲ್ ಕನ್ಸಿಡರಿಂಗ್ ಹಿಯರ್. ಅಲ್ಲಿ ಮತ್ತೊಂದು ವೆಲಾಸಿಟಿ ಬರುತ್ತೆ V(1) ಅಂತ ಬರುತ್ತೆ. ಆ್ಯಂಡ್ ಇದು ವೆಲಾಸಿಟಿ, ದಿಸ್ ಇಸ್ ವರ್ಲ್ಡ್ ವೆಲಾಸಿಟಿ VW1. ಎಲ್ಲ ವೆಲಾಸಿಟಿ ಬರುತ್ತೆ. ದಿಸ್ ವೆಲಾಸಿಟಿ ಟ್ರ್ಯಾಂಗಲಲ್ಲಿ ಡಿಫ್ರೆಂಟ್ ವೆಲಾಸಿಟಿ ನಾವು ಯಾವ ಫೈಂಡ್ ಮಾಡ್ಬೋದು. ಈ ವೆಲಾಸಿಟಿ, ಈ ರಿಲೇಟಿವ್ ವೆಲಾಸಿಟಿಯಿಂದ ಯಾವ ಜೆಟ್ ಸ್ಟ್ರೈಕ್ ಮಾಡುತ್ತೆ ಅದು VR1. ಪರ್ಪೆಂಡಿಕ್ಯುಲರಿಂದ VF1, ಮತ್ತೊಂದು ಯಾವುದು CD. ಈ ವೆಲಾಸಿಟಿ ಟ್ರ್ಯಾಂಗಲ್ಸಿಂದ ಎಲ್ಲ ವೆಲಾಸಿಟಿ ಕಾಂಪೊನೆಂಟ್ನ ನಾವು ಇಲ್ಲಿ ತಿಳಿಸ್ತಾ ಹೋಗ್ತೇವೆ. ಸೊ ದ ಜೆಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 20 degrees ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ವೇನ್. ಈ ಜೆಟ್ ಏನಿದೆ 20 ಡಿಗ್ರಿಯಿಂದ ಆ್ಯಂಗಲ್ ಮಾಡುತ್ತೆ. ಇದರ ಯಾವ ರೆಸ್ಪೆಕ್ಟಲ್ಲಿ? ವೇನಿಂದ. ವೇನ್ ಯಾವುದು? ಎ ಕರ್ವ್ಡ್ ಪ್ಲೇಟ್ ಇದೆ ಅದು ವೇನ್. ಆ್ಯಂಡ್ ಅಟ್ ಇನ್ಲೆಟ್, ಅದು ಇನ್ಲೆಟಲ್ಲಿ ಇಲ್ಲಿ ಎ ಜೆಟ್ ಏನಿದೆ ಜೆಟ್ ಇದು ಈ ಥರ ಹೋಗುತ್ತೆ. ಅದೆಷ್ಟು ಆ್ಯಂಗಲ್ ಮಾಡುತ್ತೆ? 20 ಡಿಗ್ರಿ ಆ್ಯಂಗಲ್ ಮಾಡುತ್ತೆ. ವಿತ್ ರೆಸ್ಪೆಕ್ಟು ಯಾವ ರೆಸ್ಪೆಕ್ಟಿಂದ ಮಾಡುತ್ತೆ? ಇದು ದಿಸ್ ಒನ್, ಈ ಡೈರೆಕ್ಷನಲ್ಲಿ 20 meter per second. ಸೊ ಇಟ್ ಮೀನ್ಸ್ ಈ ಡೈರೆಕ್ಷನಲ್ಲಿ 20 meter per second. ಅದನ್ನು ಅಲ್ಲಿ ನಾವು ತೋರಿಸ್ತಿದ್ವಿ ಈ ಡೈರೆಕ್ಷನಲ್ಲಿ. ಈ ಆ್ಯಂಗಲ್ ಎಷ್ಟು? ಇದು ಆಲ್ಫಾ. ಇದು ಆಲ್ಫಾ ಆದರೆ ಇದು ಕೂಡ ಆಲ್ಫಾ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಆಲ್ಫಾ ಇಸ್ ಈಕ್ವಲ್ ಟು 20 degree. ಇದು ಆಲ್ಫಾ ಆದರೆ ಇದು. ಇಟ್ ಮೇಕ್ಸ್ ಆ್ಯಂಡ್ ಲೀವ್ಸ್ ಆ್ಯನ್ ಆ್ಯಂಗಲ್ ಆಫ್ 130 degree ಡೈರೆಕ್ಷನ್ ಆಫ್ ಮೋಷನ್ ವೇನ್ ಎಟ್ ಔಟ್. ಅದು ಜೆಟ್ ಎಲ್ಲಿ ಹೊರಗಡೆ ಹೋಗುವಾಗ ಅದು ಎಲ್ಲಿ ಅಬ್ಸಲ್ಯೂಟ್ ವೆಲಾಸಿಟಿಯಿಂದ ಹೋಗುತ್ತೆ. ಜೆಟ್ ಎಲ್ಲಿ ಹೋಗುತ್ತೆ ಅದು ಅಬ್ಸಲ್ಯೂಟ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿಯಲ್ಲಿ ನಾವು ಯೂಸ್ ಮಾಡ್ತೇವೆ ಒಂದೇ ವೆಲಾಸಿಟಿ, ಅದು
ಹೋಗುವ ವೇನಿನ ರೆಸ್ಪೆಕ್ಟ್ ಆಗಿ. ದಿಸ್ ಇಸ್ V2. V1 ಇಸ್ ಅಬ್ಸಲ್ಯೂಟ್ಲಿ ಇಲ್ಲಿ ಅಬ್ಸಲ್ಯೂಟ್ ವೆಲಾಸಿಟಿಯಿಂದ ನೀರು ಹೊರಗಡೆ ಹೋಗುತ್ತೆ. ದಿಸ್ ಇಸ್ ಡೈರೆಕ್ಷನ್ ಆಫ್ ಮೋಷನ್. ಸೊ ದಿಸ್ ಒನ್ ಆಲ್ಸೋ ವಿ ಕ್ಯಾನ್ ಟೇಕ್ ಇಟ್ ದಿಸ್ ಡೈರೆಕ್ಷನ್ ಆಫ್ ಮೋಷನ್ ಆ್ಯಂಡ್ ದಿಸ್ ಡೈರೆಕ್ಷನ್ ಆಫ್ ಮೋಷನ್. ಎ ಪ್ಲೇಟ್ ಡೈರೆಕ್ಷನ್ ಹೊರಿಜಾಂಟಲ್ ವಿತ್ ರೆಸ್ಪೆಕ್ಟ್ ಟು ಹೊರಿಜಾಂಟಲ್ ಎಷ್ಟು ಆ್ಯಂಗಲಲ್ಲಿ ನಾವು ಜೆಟ್ ವಿತ್ ರೆಸ್ಪೆಕ್ಟ್ ಟು ಹೊರಿಜಾಂಟಲ್ ಎಷ್ಟು ಆ್ಯಂಗಲಲ್ಲಿ ಇನ್ಕ್ಲೈನ್ ಮಾಡುತ್ತೆ, ಎಷ್ಟು ಆ್ಯಂಗಲಲ್ಲಿ ಇನ್ಕ್ಲೈನ್ ಮಾಡುತ್ತೆ. ದಿಸ್ ಇಸ್ ದ ಯು ಕ್ಯಾನ್ ರೈಟ್ ಬೀಟಾ. ದಿಸ್ ಇಸ್ ಬೀಟಾ ಡಿಗ್ರಿ. ಸೊ ಬೀಟಾ ಈಸ್ ಈಕ್ವಲ್ ಟು 130. ನಾವು ಏನು ಫೈಂಡ್ ಔಟ್ ಮಾಡಬೇಕು? ವೇನ್ ಆ್ಯಂಗಲ್ಸ್. ಹಿಯರ್ ವಿ ನಾಟ್ ಫೈಂಡ್ ವೇನ್ ಆ್ಯಂಗಲ್ಸ್ ಯಾವುದು ಇರುತ್ತೆ? ಟೀಟಾ ಆ್ಯಂಡ್ ಫೈ ಫೈಂಡ್ ಔಟ್ ಮಾಡಬೇಕು. ಡೀಟಾ ಅಂತ ಹೇಳಿದ್ರು ಯಾವುದು ರಿಲೇಟಿವ್ ವೆಲಾಸಿಟಿಯಿಂದ ಜೆಟ್ ಸ್ಟ್ರೈಕ್ ಆಗುತ್ತೆ. ಅಬ್ಸಲ್ಯೂಟ್ ವೆಲಾಸಿಟಿ ವಿಷಯ ಇಲ್ಲ. ಯಾವ ರಿಲೇಟಿವ್ ವೆಲಾಸಿಟಿಯಿಂದ ಸ್ಟ್ರೈಕ್ ಆಗುತ್ತೆ, ಟ್ಯಾಂಜೆನ್ಷಿಯಲಿ ಸ್ಟ್ರೈಕ್ ಆಗುತ್ತೆ. ಇದು ಟ್ಯಾಂಜೆನ್ಷಿಯಲ್ ಆಗುತ್ತೆ. ಇದು ಹೊರಿಜಾಂಟಲ್ ರೆಸ್ಪೆಕ್ಟಿವ್ ಆಗಿ ಆ್ಯಂಗಲ್ ಮಾಡುತ್ತೆ. ಇದು ರಿಲೇಟಿವ್ ವೆಲಾಸಿಟಿಯಿಂದ ಇಲ್ಲಿ ಸ್ಟ್ರೈಕ್ ಆಗುತ್ತೆ ಈ ಪ್ಲೇಟಲ್ಲಿ. ಎಷ್ಟು ಆ್ಯಂಗಲಲ್ಲಿ ಮಾಡುತ್ತೆ? ಟೀಟಾ ಇಸ್ ಈಕ್ವಲ್ ಟು ಸೈ. ಟೀಟಾ ಈಸ್ ಈಕ್ವಲ್ ಟು ಅದು ಎಷ್ಟು ಹೊರಿಜಾಂಟಲ್ ಆ್ಯಂಗಲ್ ಮಾಡುತ್ತೆ, ಟೀಟಾ ಇಸ್ ಎಷ್ಟು ಆ್ಯಂಗಲ್ ಮಾಡುತ್ತೆ. ಇದನ್ನು theta is equal to how much, phi is equal to how much. theta ಎಷ್ಟು ಈ ಥರ ಬರೆಯಿರಿ. ಸೈ ವೇನ್ ಆ್ಯಂಗಲ್ಸ್ ವೇನ್ ಸೊ ದಟ್ ದ ವಾಟರ್ ಎಂಟರ್ಸ್ ಆ್ಯಂಡ್ ಲೀವ್ಸ್ ದ ವೇನ್ ಆನ್ ವಿದೌಟ್ ಶಾಕ್. ಯಾವುದೇ ಸೆಕ್ಷನಲ್ಲಿ ಸ್ಮೂತ್ಲಿ ಇಲ್ಲಿಂದ ವಿದೌಟ್ ಶಾಕ್ ಅಂದರೆ ಯಾವುದೇ ಎನರ್ಜಿ ಲಾಸ್ ಆಗುತ್ತೆ. VR1 ಈಸ್ ಈಕ್ವಲ್ ಟು ಈ ವೆಲಾಸಿಟಿ ಹೇಗೆ ಅಟ್ಯಾಕ್ ಅದು ಎಲ್ಲಿ ಹೊರಗಡೆ ಹೋಗುತ್ತೆ ಅದು VR2 ವಿದೌಟ್ ಶಾಕ್ ಅಂದರೆ ಯಾವುದೇ ಎನರ್ಜಿ ಲಾಸ್ ಆಗುತ್ತೆ. ಎಷ್ಟು ವರ್ಕ್ ಡನ್ ಬೈ ಜೆಟ್ ಪರ್ ಸೆಕೆಂಡ್ ಪರ್ ಯೂನಿಟ್ ವೆಯ್ಟ್ ಆಫ್ ವಾಟರ್ ಸ್ಟ್ರೈಕಿಂಗ್ ದ ಯೂನಿಟ್ ಪರ್ ಸೆಕೆಂಡ್ ವೆಲಾಸಿಟಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಐ ವಿಲ್ erase this. If you are having any doubt, please WhatsApp me in this regarding these problems or anything. Okay. So velocity triangles is very important, solving velocity triangles and drawing the data. If you know this how to draw the velocity triangle, then you can easily calculate the problems, all the problems. So this all comes under inlet and outlet. First we need to find out theta. So we need to find out theta and psi value. Theta is this relative velocity strikes ಟಿಪ್ ಅಲ್ಲಿ ಟ್ಯಾಂಜೆನ್ಷಿಯಲ್ ಆಗಬೇಕು. ಇದು ರಿಲೇಟಿವ್ ವೆಲಾಸಿಟಿ ಥೀಟಾ ವಿತ್ ರೆಸ್ಪೆಕ್ಟ್ ಟು ದಿಸ್. ಸೊ ಥೀಟಾ ಮತ್ತು ಸೈ ಸೇಮ್ ಆಗಿದ್ದರೆ ಅದು ಸಿಮೆಟ್ರಿಕಲ್ ಆಗುತ್ತೆ, ಇದು ಅನ್ಸಿಮೆಟ್ರಿಕಲ್ ಆಗಿರುತ್ತೆ. ಸೊ ಇದು ವೆಲಾಸಿಟಿ ಇಷ್ಟು ಆ್ಯಂಗಲಲ್ಲಿ ರಿಲೇಟಿವ್ ವೆಲಾಸಿಟಿ ಸ್ಟ್ರೈಕ್ ಆಗುತ್ತೆ, ಓ ಆ್ಯಂಗಲ್. ಈ ರಿಲೇಟಿವ್ ವೆಲಾಸಿಟಿ ಜೆಟ್ ಹೊರಗಡೆ ಹೋಗುತ್ತೆ, ಅದು ಸೇಮ್ ಆಗಿರೋದಿಲ್ಲ. ಫಸ್ಟ್ we need to write ಇದು ಯಾವ ಟ್ರಯಾಂಗಲಲ್ಲಿ ಇರಬೇಕು. we can write it triangle BCD. we can write it triangle BCD. tan theta is equal to perpendicular by base. So what is perpendicular? BD by CD. So BD ಯಾವುದು? ಫ್ಲೋ ಕಾಂಪೊನೆಂಟ್. ಇದು ಅಬ್ಸಲ್ಯೂಟ್ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್. ಅಬ್ಸಲ್ಯೂಟ್ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್.
ಇದು ರಿಲೇಟಿವ್ ವೆಲಾಸಿಟಿಯಿಂದ ಇನ್ಕ್ಲೈಂಡ್ ಆಗಿರುತ್ತೆ, ಇದು ಥೀಟಾ ಆ್ಯಂಗಲಿಂದ ಇನ್ಕ್ಲೈಂಡ್ ಆಗಿರುತ್ತೆ. ಎಲ್ಲಿ ಸ್ಟ್ರೈಕ್ ಆಗುತ್ತೆ ಸಿ ಡಿ ಎ, ಇದು ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. U1 ಅಂತ ಹೇಳಿದೆ, ಇದು U1 ರಿಲೇಟಿವ್ ವೆಲಾಸಿಟಿ, ಇದು ಕಾಂಪೊನೆಂಟ್. ಅಲ್ಲಿ ವಿ ಆರ್ ಅನ್ನೋದು ಕಾಂಪೊನೆಂಟ್ ಇದು VW1 ಏನಿದೆ ಇದು ಕಾಂಪೊನೆಂಟ್, ಇದು ಅಬ್ಸಲ್ಯೂಟ್ ವೆಲಾಸಿಟಿ ಇದೆ. V1 ಇದು ಕಾಂಪೊನೆಂಟ್, ದಿಸ್ VW1. ವಿ ಆರ್ ಅನ್ನು ರಿಲೇಟಿವ್ ವೆಲಾಸಿಟಿ ಯಾವಾಗಲೂ ಕಮ್ಮಿ ಇರುತ್ತೆ, ವಿ ಆರ್ ಅನ್ನು ವೆಲಾಸಿಟಿ ಕಮ್ಮಿ ಇರುತ್ತೆ. ಔಟ್ಲೆಟಲ್ಲಿ ಜಾಸ್ತಿ ಆಗೋದು, ವಿ ಡಿ ಎಷ್ಟಾಗುತ್ತೆ ಇಲ್ಲಿ ವಿ ಡಿ ಎಸ್ ಯೂಸಿಂಗ್ ಟ್ರಯಾಂಗಲ್ ಇಕ್ವೇಷನ್ ವಿ ಕ್ಯಾನ್ ಫೈಂಡ್ ಔಟ್. ಇದು VW1 ಅಂತ ಏನು ತೋರಿಸ್ತಿದೆ ಅದು ಇದರದ್ದು ಕಾಂಪೊನೆಂಟ್. ಆ್ಯಂಡ್ ವಿ ಆರ್ ಅನ್ನೋದು ಕಾಂಪೊನೆಂಟ್ ಇಲ್ಲಿರುತ್ತೆ, ಚಿಕ್ಕದು, ಅದು ಯಾವ ಚಿಕ್ಕದಾಗಿರುತ್ತೆ. ಸೊ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ VW1 ಆ್ಯಂಡ್ ವಿ ಆರ್ ಅನ್ನು. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ tan theta is equal to BCD, ಆ ಸ್ಮಾಲ್ ಟ್ರಯಾಂಗಲ್ ಇಟ್ಕೊಂಡಿದ್ದು BD by CD, ವಿ ಆರ್ ಅನ್ನು ವಿ ಕ್ಯಾನ್. ಸೊ ಯೂಸಿಂಗ್ ದಿಸ್ ಟ್ರಯಾಂಗಲ್ ಇಕ್ವೇಷನ್ ವಿ ಕ್ಯಾನ್ ಫೈಂಡ್ ಇಟ್ tan theta is equal to VF1. CD ಹೇಗೆ ಫೈಂಡ್ ಔಟ್ ಮಾಡೋದು, CD ಹೇಗೆ ಮಾಡೋದು, VW1 ಮೈನಸ್ U1 ಮಾಡಿದರೆ ಸಿಗುತ್ತೆ AD ಮೀನ್ಸ್. ಸೊ ಡೈರೆಕ್ಟ್ ಐ ಕ್ಯಾನ್ ರೈಟ್ BD AD minus is BD is equal to VF1 and AD is equal to VW1 minus AC is equal to U1. We know V1, so how we can V1, we know that one VF1. First ನಾವು VF1 ಫೈಂಡ್ ಮಾಡಬೇಕು. ಅದು ಯಾವ ಫೈಂಡ್ ಮಾಡೋದು, triangle ABD, this one you need to find out. ABD triangle ತಗೊಂಡಿದ್ರೆ ABD triangle ಆಲ್ಫಾ ಇದು opposite this ಇರುತ್ತೆ, V1 ಆಗುತ್ತೆ. and this one is hypotenuse. ನಮಗೆ VF1 ಬೇಕು, ನಮಗೆ ಈ ಟ್ರ್ಯಾಂಗಲಲ್ಲಿ ನಮಗೆ ಏನು ಗೊತ್ತಿದೆ ಅದು ನಾವು ಫೈಂಡ್ ಮಾಡಬೇಕು. V1 ನಮಗೆ ಗೊತ್ತಿದೆ, V1 ಎಷ್ಟು 20 ಮೀಟರ್ ಪರ್ ಸೆಕೆಂಡ್. ದಿಸ್ ಒನ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೊ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್ ನಮಗೇನು ಮಾಡಬೇಕು, ಸೈನ್ ಥೀಟಾ. ಇಲ್ಲಿ ಆ್ಯಂಗಲ್ ಎಷ್ಟು ಸೈನ್ ಆಲ್ಫಾ ಆಗುತ್ತೆ. ಇದು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್, ಪರ್ಪೆಂಡಿಕ್ಯುಲರ್ ಎಷ್ಟಾಗುತ್ತೆ BD ಬೈ AB. ಸೊ BD ಅಂದರೆ VF1, AB ಎಷ್ಟು AB ಅಂದರೆ V1. ಸೊ ಸೈನ್ ಆಲ್ಫಾ, ಸೊ ಇಟ್ ಮೀನ್ಸ್ P1 into sin alpha is equal to VF1. So V1 is equal to V now 20 into sin 20 is equal to VF1. Next 20 into sin 20 is equal to VF1. So it means 6.87 meter per second. ನೆಕ್ಸ್ಟ್ VW1 ಫೈಂಡ್ ಮಾಡೋದು. ಅದೇ ಟ್ರಯಾಂಗಲ್ಗೆ ನಾವು ಹೋಗ್ಬೋದು. ನೆಕ್ಸ್ಟ್ VW1 ಹೆಂಗೆ ಫೈಂಡ್ ಮಾಡೋದು, VW1 ಬೇಕಂದರೆ ದಿಸ್ ಒನ್ VW1. ಸೊ VW1 ಹೆಂಗೆ ಫೈಂಡ್ ಮಾಡೋದು, VW1 ನಮ್ಗೆ ಬೇಕು ಆಲ್ಫಾದ ಇರೋದು ಇದು VF1 ಆ್ಯಂಡ್ ದಿಸ್ ಇಸ್ ದ ಬೇಸ್. ಯಾವ ಟ್ರಯಾಂಗಲ್ ರೇಷಿಯೋ ಯೂಸ್ ಮಾಡ್ಬೋದು, ಪರ್ಪೆಂಡಿಕ್ಯುಲರ್ನು ಇದು ಗೊತ್ತಿದೆ ನಮಗೆ ಆಲ್ರೆಡಿ, ಆ್ಯಂಡ್ ನಮಗೆ ಬೇಸ್ ಫೈಂಡ್ ಔಟ್ ಮಾಡಬೇಕು. ಯಾವ ಟ್ರಯಾಂಗಲ್ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಇದೆ ಅದನ್ನು ಹಾಕಬೇಕು, ಬೇಸ್ ಪರ್ ಪರ್ಪೆಂಡಿಕ್ಯುಲರ್. ಸೊ ವಿಲ್ ಗೋ ಫಾರ್, ಸೊ ಇಟ್ ಮೀನ್ಸ್ sin also we can use it here for this time, tan also we can use, and sin also we can use for this diagram. So cos is equal to base by hypotenuse. ನಮಗೆ ಟ್ರಯಾಂಗಲಲ್ಲಿ ಒಂದು ಸೈಡ್ ಆದರೆ ನಮ್ಗೆ ಗೊತ್ತಿರಬೇಕು. ಸೊ ಇಟ್ ಮೀನ್ಸ್
v1 by v of 1 ಗೊತ್ತಿದೆ, this one is ಗೊತ್ತಿದೆ, vw1 find out ಮಾಡಬೇಕು. So it means how we can find out this triangle. So cos you can use ಮಾಡಬಹುದು. cos ಅಂದರೆ cos ಅದು theta is equal to base by hypotenuse. So here in triangle ABD, cos alpha is equal to b by h, vw1 divided by v1, v1 cos alpha, v1 cos alpha is equal to vw1. So it means 20 into cos 30 is equal to vw1, 18.794 is equal to v91. So 18.794 meter per second is vw1. Next we will try tan theta is equal to 6.84 divided by 8.794 minus 10, 0.77. So tan theta is equal to 0.777. Theta is equal to tan inverse of 0.777. So what is the value? Theta is equal to 37.870. Theta value is 37.80. So I hope you understand this much. So this is next we need to find out. Next here this is v1, this is inclined portion. So it means this is angle incline. So it means, so this angle is p1. So here this one is v1.